ಹೇ ಗಾಯ್ಸ್, ನಾನು ಮಾಡೋ ಎಡ್ಬೊಟ್ಟು ಒಂದೊಂದಲ್ಲ ಗಾಯ್ಸ್. ನಾನು ಹುಚ್ಚಿ ಥರ ಅಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಕೊಡೆನ. ಈಗ ನಂಗೆ ಎಲ್ಲಿ ಮಳೆ ಬಂದ್ಬಿಡ್ತದೆ ಅಂತ ಭಯ ಆಗ್ತದೆ ಗೊತ್ತಾ. ಕಂಗ್ರ್ಯಾಚುಲೇಷನ್ ಬ್ರದರ್. ಮುಂದಿನ ತೊಂದರೆಯಿಂದ ಮಳೆ ಬರ್ದಿದ್ರೆ ಸಾಕಪ್ಪ, ಅದನ್ನೇ ಬಿಡ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬಂದೇ ಬಿಡ್ತು ಗಾಯ್ಸ್, ನನ್ನ ಮೇಲೆ ಕರುಣೆನೇ ಇಲ್ಲ ಅದಕ್ಕೆ. ಮತ್ತೆ ನಾನು ಹಾಗೆ ಬೇಜಾರಲ್ಲಿ ಸ್ಟ್ಯಾಂಡ್ ಹತ್ರ ಬಂದೆ ಗೈಸ್. ಬಸ್ ಬಂತು, ಆಮೇಲೆ ಕಾಲೇಜ್ ಹತ್ರ ನಡ್ಕೊಂಡು ಬಂದೆ ಗೈಸ್. ಅದು ಮುಂದಕ್ಕೆ ಹೋಗಿ ನಿಲ್ಲಿಸ್ಬಿಟ್ಟಿದ್ರು ಇವತ್ತು. ಮತ್ತೆ ಬಂದು ನೋಡ್ತೀನಿ ಬೊಟ್ಟೆ ಬಿದ್ದೋಗ್ಬಿಟ್ಟಿತ್ತಾಯ್ತಾ. ಸೊ ಅದನ್ನೆಲ್ಲ ಹಾಕ್ಕೊಂಡು ಡ್ಯೂಟಿಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಗೈಸ್. ನಡ್ಕೊಂಡು ಹೋಗ್ತಾ ಇದ್ದೆ. ಮತ್ತು ಹೋಗಿ ಅಲ್ಲಿ ಅನ್ನ ಸಾಂಬಾರು ತಗೊಂಡೋಗಿದ್ದೆ, ಊಟ ಮಾಡಿದೆ. ಇವತ್ತು ಸಹ ಸ್ಪೂನ್ ತಗೊಂಡು ಹೋಗಿರಲಿಲ್ಲ, ಹಾಗೆ ಊಟ ಮಾಡ್ಕೊಂಡಿದ್ದೆ ಗೈಸ್. ನೋಡಿದ್ರೆ ಇವತ್ತು ನಮ್ಮ ಕಾಲೇಜಲ್ಲಿ ನೀರೇ ಬರ್ತಿರ್ಲಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಲೀವೇನೋ ಕೇಳಿದ್ವಿ, ಆದರೆ ಲೀವೇ ಕೊಡಲಿಲ್ಲ. ಆಫ್ಟರ್ ನಾನು ಕೂತ್ಕೊಳ್ಳಿ ಅಂತ ಅಂದರು. ಬರೀ ಇಂಥದೆಯಾ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಹಾಗೆ ಬರ್ತಾ ಆಂಟಿ ಅಂಗಡಿ ಸಿಕ್ತು. ಏನು ತಿಂಡಿ ತಿನ್ಬೇಕಂತ ಅನ್ನಿಸ್ತಾ, ಸೊ ನಾನು ಹಾಗೆ ಚೀಕೋಸ್ ತಗೊಂಡು ಬಂದೆ ಗಾಯ್ಸ್. ಇದೇ ಚೀಕೋಸ್. ನನ್ನ ಕೈ ನೋಡಿ ಹೇಗಾಗೋದು, ಫುಲ್ ರೆಡ್ ಆಗೋಗ್ಬಿಟ್ಟಿದೆ. ಇಟ್ಕೊಂಡಿದ್ನಲ್ಲ ಫುಲ್ ಇದಾಗಿ ಫುಲ್ ರೆಡ್ ಆಗೋಗ್ಬಿಟ್ಟಿದೆ ಗೈಸ್. ಏನು ಗೊತ್ತಾ, ಬಿಸಿಲು ಇರಲಿ, ಮಳೆ ಇರಲಿ, ಚಳಿ ಇರಲಿ, ಏನೇ ಇರಲಿ, ವಾಟ್ ಎವರ್ ಇಟ್ ಈಸ್, ಮಳೆ ಇದ್ರಂತೂ ಕೇಳೋದು ಬೇಡ. ಐಸ್ ಕ್ರೀಮ್ ಎಷ್ಟು ತಿಂತೀನಿ ಅಂದರೆ ಅಷ್ಟು ತಿಂತೀನಿ ಗೊತ್ತಾ. ಈಗಲೂ ಅಷ್ಟೇ ಮಳೆ ಬಂದುಂಟು. ನಾನಿಲ್ಲಿ ಈ ಸ್ಟಿಕ್ ತಗೊಬಂದಿದ್ದೀನಿ, ಚಿಕ್ಕು ಸ್ಟಿಕ್. ಚೆನ್ನಾಗಿರುತ್ತೆ ಮಾತ್ರ. ಟೆಂಡರ್ ಕೊಕೊನಟ್ ಇತ್ತು, ಅದನ್ನು ನಾನು ಇದನ್ನು ತಗೊಂಡು ಬಂದೆ. ನೀವು ಹೀಗೇನಂತ ಕಮೆಂಟ್ ಮಾಡಿ. ಮಳೆ ಆಗಲೇ ಬರ್ತುಂಟು. ನನ್ನ ನೋಡಿದ್ರೆ ಮಳೆಗೆ ಹೇಗಾಗುತ್ತೋ ಗೊತ್ತಿಲ್ಲ ಮಾತ್ರ. ನಾನು ಹೋಗುವಾಗೆಲ್ಲ ಮಳೆ ಬರುತ್ತೆ. ಅಲ್ಲ ಗೈಸಿ, ಮಳೆಗೆ ಹಸು ಇರ್ಬೇಕು, ಇಷ್ಟೊಂದು ಹಸು ಇರಬೇಕು. ನಾನು ಬರುವಾಗನೇ ಮಳೆ ಬರ್ತಿದ್ದು ಗೈಸಿ. ಫುಲ್ ಚಂಡಿ ಆಗ್ಬಿಟ್ಟಿದ್ದೇನೆ ನಾನು. ಚಂಡಿ ಆಗೋದು ಹೋಗಿ ಸಾಯಿಲಿ ಎಂತ, ನನ್ನ ಬ್ಯಾಗೆಲ್ಲ ಫುಲ್ ಚಂಡಿ ಆಗುಂಟು ಹೋಗಿ. ಈಗ ಇಷ್ಟು ಮಳೆ ಬರ್ತುಂಟು, ಸಾವು. ಅಲ್ಲ ಗೈಸ್, ಇಷ್ಟು ಮಳೆ ಬಂದರೆ ಹೇಗೆ ನಡ್ಕೊಂಡು ಹೋಗೋದು? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಕಸ್ಮಾತ್ ಅಂತೂ ಕೊಡೆ ಯಾರಾದ್ರೂ ಎಳ್ಕೊಂಡು ಹೋಗ್ಬಿಟ್ಟಿದ್ರೆ ನನ್ನ ಕತೆ ಇವತ್ತು ಗೋವಿಂದ. ನಿಜವಾಗ್ಲೂ ಇವತ್ತು ಅನ್ಭವಿಸ್ಬೇಕಾಗತ್ತೆ. ಹೆಂಗೋ ಮಂಜುನ ತಂದೆಯಿಂದ ಯಾರೋ ತಗೊಂಡೋಗಿರ್ಲಿಲ್ಲ, ಅಷ್ಟತ್ರ ಬಂದೆ ಗೈಸ್. ಏನು ಗೊತ್ತಾ, ಯಾರೋ ಸಿಕ್ಕಿದ್ರಲ್ಲಿ ಕಾರಲ್ಲಿ, ಇಲ್ಲೇ ನಮ್ಮ ಹಾಸ್ಟೆಲ್ ಹತ್ರ. ಏನದಂತ ಕೇಳ್ತಾರೆ ನಮ್ಮ ಹಾಸ್ಟೆಲ್ನ. ಅವ್ರಿಗೇನು ಓದಕ್ಕೆ ಬರೋದಿಲ್ವಾ ಅಂತ ಅನ್ಕೊಂಡೆ ನಾನು ಮನಸ್ಸಲ್ಲಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಆದ್ರೂ ಹೇಳಿದೆ, ಅದು ಕಾಣೋದಿಲ್ವಲ್ಲ ಸೈಡ್ ಸರಿಯಾಗಿ, ಅವಾಗ ಗರ್ಲ್ಸ್ ಹಾಸ್ಟೆಲ್ ಅಂತ ಹೇಳಿದೆ ಗೈಸ್. ನಾಯಿ ನಂಡೋಗ್ಬಿಟ್ಟೈತೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಹೆಂಗೆ ಮಾಡ್ತೈತೆ. ಗೈಸ್ ಹಾಗೆ ನೋಡಿ ಏನು ಮಾಡುತ್ತೆ ಅಂತ. ಕಿಸ್ ಕೊಡ್ತೈತೆ ಗೈಸ್ ನಿಮಗೆ, ಇಸ್ಕೊಳ್ಳಿ ಎಲ್ರು. ನೋಡು ಅಷ್ಟೇ.
ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್.